ಇದು ಗೆಳತಿಯ ಪಾಲಿಗೆ ಗೆಳತಿಯ ಕಂಟಕವಾದಂತಹ ಕಥೆ. ಆಸೆ ಪಟ್ಟ ಹುಡುಗ ಸಿಗದ್ದಕ್ಕೆ ಈಕೆ ಮಾಡಿದ್ದು ಅತ್ಯಂತ ನೀಚವಾದಂತಹ ಕೃತ್ಯ. ಇಂಥ ಕಥೆ ನೀವೆಂದೂ ಕೂಡ ಕೇಳಿರೋಕೆ ಸಾಧ್ಯವೇ ಇಲ್ಲ. ಅಂತಹದೊಂದು ಘಟನೆ ಮೈಸೂರಿನ ಸಮೀಪ ನಡೆದಿರುವಂಥದ್ದು. ಆಸೆ ಪಟ್ಟ ಹುಡುಗ ಸಿಗದ್ದಕ್ಕೆ ಅತ್ಯಾಚಾರವನ್ನ ಗೆಳತಿಯೇ ಮಾಡಿಸಿದ ಅತ್ಯಂತ ದುರ್ಘಟನೆ ಇದಾಗಿರುವಂಥದ್ದು. ಗೆಳತಿಯನ್ನ ಕರೆಸಿಕೊಂಡು ಸ್ನೇಹಿತನ ಜೊತೆ ಅತ್ಯಾಚಾರವನ್ನ ಈಕೆ ಮಾಡಿಸ್ತಾಳೆ. ಮೈಸೂರಿನ HD ಕೋಟೆ ತಾಲೂಕು ಗೆಂಡತ್ತೂರು ಗ್ರಾಮದಲ್ಲಿ ಈ ವಿಲಕ್ಷಣ ಘಟನೆ ನಡೆದಿರುವಂಥದ್ದು. ಗೆಳತಿಯ ಮೇಲೆ ಅತ್ಯಾಚಾರ ಮಾಡಿಸುತ್ತಾಳೆ ಗೆಳತಿ ಮಲ್ಲಮ್ಮ. ಅತ್ಯಾಚಾರಕ್ಕೆ ಒಳಗಾದ ಯುವತಿ ಹಾಗೂ ಮಲ್ಲಮ್ಮ ಗೆಳೆಯರು. ಸಂತ್ರಸ್ತ ಯುವತಿಗೆ ಯುವಕನೊಂದಿಗೆ ಮದುವೆ ಕೂಡ ನಿಶ್ಚಯವಾಗಿತ್ತು. ಅದೇ ಯುವಕನ ಮೇಲೆ ಆಸೆ ಇಟ್ಕೊಂಡಿದ್ದಂತಹ ಮಲ್ಲಮ್ಮ ಈ ಮದುವೆ ಮುರಿಬೇಕು ಅಂತ ಸ್ಕೆಚ್ ಹಾಕಿ ಆಕೆ ಅಂದರೆ ತನ್ನ ಗೆಳತಿಯ ಮೇಲೆಯೇ ತನ್ನ ಗೆಳೆಯ ಶಿವರಾಮುವನ್ನ ನೆರವು ಪಡ್ಕೊಂಡು ಮಲ್ಲಮ್ಮ ಹಾಕಿದ ಸ್ಕೆಚ್ ರೇಪ್. ಆಕೆಯನ್ನು ರೇಪ್ ಮಾಡಿಸಿ ಮದುವೆ ಮುರಿಯುವಂಥ ಒಂದು ಹೀನ ಕೃತ್ಯಕ್ಕೆ ಈ ಗೆಳತಿ ಎನ್ನಿಸಿಕೊಂಡಂಥ ಮಲ್ಲಮ್ಮ ಎಳೆದಿರುವಂತಹ ಘಟನೆ ಬೀಚನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಈಗ ಆರೋಪಿಗಳಾದ ಶಿವರಾಮು ಮತ್ತು ಮಲ್ಲಮ್ಮನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಗೆಳತಿಯ ದ್ರೋಹಕ್ಕೆ ಯುವತಿಯ ನ್ಯಾಯಕ್ಕಾಗಿ ಈಗ ಅಲೆದಾಟ ಶುರುವಾಗಿರುವಂಥದ್ದು. ಗೆಳತಿಗೆ ನಿಶ್ಚಿತಾರ್ಥವಾದ ಮೇಲೆ ಹುಡುಗನ ಮೇಲೆ ಆಸೆಪಟ್ಟಂಥ ಯುವತಿ ತಾನೇ ಮುಂದೆ ನಿಂತು ಆಕೆಯನ್ನು ಅತ್ಯಾಚಾರ ಮಾಡಿಸಿರುವಂಥ ವಿಲಕ್ಷಣ ಘಟನೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಗೆಂಡತ್ತೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 19 ವರ್ಷದ ಯುವತಿ ಅತ್ಯಾಚಾರಕ್ಕೆ ಒಳಗಾಗಿದ್ದು ಆಕೆಯ ಗೆಳತಿ ಮಲ್ಲಮ್ಮನ ನೆರವಿನಿಂದ ಅದೇ ಗ್ರಾಮದ ಶಿವರಾಮು ಎಂಬಾತ ಅತ್ಯಾಚಾರ ಮಾಡಿದ್ದಾನೆ. ಈಗ ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಹುಡುಗಿ ನಂಬರ್ ಹೇಳಿದ ಇದೆ 57 52 ಒಂದು ನಂಬರ್ ಕೊಡಿ. ಜೊತೆಲೆ ಅಂತಂದ್ರೆ ಸ್ಕೂಲ್ ಬಿಟ್ಬೇಕು ಇವಳು ಅವಳ ಜೊತೆಲೆ ಶಿವರಾಮ್ ನಂಬರ್ ಕೊಡಿ. ಶಿವರಾಮ್ ಇಂತಹದೊಂದು ಘಟನೆ HD ಕೋಟೆಯ ಸಮೀಪ ನಡೆದಿರುವಂಥದ್ದು. ತನ್ನ ಇಷ್ಟಪಟ್ಟ ಹುಡುಗ ಸಿಕ್ಕಿಲ್ಲ ಎನ್ನುವಂಥ ಕಾರಣಕ್ಕೆ ಆ ಹುಡುಗನೊಂದಿಗೆ ನಿಶ್ಚಯವಾಗಿದ್ದ ತನ್ನ ಗೆಳತಿಯ ಮೇಲೆಯೇ ಅತ್ಯಾಚಾರವೆಸಗಿ ತನ್ನ ಸ್ನೇಹಿತನನ್ನು ಬಿಟ್ಟು ಅತ್ಯಾಚಾರ ಮಾಡುವಂತ ಹೇಳಿ ಈ ನಿಶ್ಚಿತಾರ್ಥವನ್ನು ಮುರಿಯುವ ಒಂದು ಕೆಲಸಕ್ಕೆ ಒಬ್ಬ ಸ್ನೇಹಿತೆಯೇ ಮುಂದಾಗಿರುವಂಥ ಒಂದು ವಿಲಕ್ಷಣ ಘಟನೆಗೆ HD ಕೋಟೆಯ ಸಮೀಪದ ಒಂದು ಹಳ್ಳಿಯಲ್ಲಿ ನಡೆದಿರುವಂಥದ್ದು. ಇವರಿಬ್ಬರು ಗೆಳತಿಯರಾಗಿರ್ತಾರೆ. ಮದುವೆ ನಿಶ್ಚಯ ಆಗತ್ತೆ ಈ ಸಂತ್ರಸ್ತ ಯುವತಿಗೆ. ಆಗ ಮದುವೆ ನಿಶ್ಚಯ ಆದ ಮೇಲೆ ಆ ಹುಡುಗನ ಮೇಲೆ ಈಕೆಯ ಸ್ನೇಹಿತೆಗೆ ಆಸೆ ಹುಟ್ಟುತ್ತೆ. ಆಗ ಆತನನ್ನು ಪಡಿಬೇಕು ಎನ್ನುವಂಥ ಕಾರಣಕ್ಕೆ ಈಕೆಯ ಮೇಲೆ ಗೆಳೆಯನನ್ನು ಬಿಟ್ಟು ಅತ್ಯಾಚಾರ ಮಾಡಿಸಿ ಈ ನಿಶ್ಚಿತಾರ್ಥವನ್ನು ಮುರಿಯುವ ಪ್ರಯತ್ನಕ್ಕೆ ಹೋಗಿದ್ದಂಥ ಅತ್ಯಂತ ವಿಲಕ್ಷಣ ಘಟನೆ ನಡೆದಿರುವಂಥದ್ದು ಮೈಸೂರಿನ ಸಮೀಪ. ಈಗ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಸಾಯಂಕಾಲ 5:15 ಮನೇಲಿದ್ವಿ ಸರ್. ನಾನು ಆವಾಗ ಮಲ್ಲಮ್ಮನ ಹುಡುಗಿ ಬಂದಳು, ನಮ್ಮ ಮನೆಗೆ ಬಾ ಅಂತ ಕರ್ಕೋದ್ಲು. ಹೋದಾಗ ಅಲ್ಲಿ ಶಿವರಾಮನ ಹುಡುಗ ಅಲ್ಲಿದ್ದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರ ಮನೆಗೆ ಮಲ್ಲಮ್ಮನ ಹುಡುಗಿ ಮನೆ ಒಳಗೆ ಹೋಗಿ ನೀರು ಕುಡ್ಕೊಂಬರೋ ಹೊತ್ತರಲ್ಲೇ ಶಿವರಾಮನ ಹುಡುಗ ನನ್ನ ಹಿಡ್ಕೊಬಿಟ್ಟ. ಆಗ ಎಷ್ಟೇ ನನಗೆ ಬಿಟ್ಬಿಡು ಅಂತಂದರೆ ಬಿಡಲಿಲ್ಲ. ಮಲ್ಲಮ್ಮನ ಹೊತ್ತಿಗೆ ಸಾವಿತ್ರಿ ಅನ್ನೋಳೊಬ್ಳು ಡೋರ್ ಹತ್ರ ನಿಂತಿದ್ಲು. ಶಿವರಾಮು ಹಾಕ್ಬಿಡು ಡೋರು ಹಚ್ಚು ಅಂತಂದ. ಆಗ ನಾನಂತಂದೆ ಹಚ್ಬೇಡ ಅಂತ. ಆಗ ಅವರು ಶಿವರಾಮು ಬೆದರಿಸಿದ್ದು ನೋಡಿ ಎದ್ರುಕೊಂಡು ಅವರು ಡೋರು ಹಚ್ಚಿದಾಗ ಬೆಡ್ ಮೇಲೆ ತಗೊಂಡೋಗಿ ಮನ್ಸ್ಬಿಟ್ಟು
ಎಸ್, ಈ ಸಂಬಂಧವಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಸಂಪರ್ಕದಲ್ಲಿದ್ದಾರೆ. ಮಧು, ನಿಜಕ್ಕೂ ಒಂದು ವಿಲಕ್ಷಣ ಘಟನೆಯೇ ಸರಿ. ಗೆಳತಿಯೇ ತನ್ನ ಗೆಳತಿಗೆ ಅತ್ಯಾಚಾರ ಮಾಡಿಸಿ ತಾನು ಬಯಸಿದ ಹುಡುಗನನ್ನು ಪಡೆಯುವಂಥ ಒಂದು ವಿಚಿತ್ರವಾದಂಥ ಕೆಟ್ಟ ಬೆಳವಣಿಗೆ. ಏನು ಈ ಘಟನೆ? ಖಂಡಿತವಾಗ್ಲೂ ಕೂಡ ಇದೊಂದು ವಿಚಿತ್ರವಾದ ಸಂಗತಿಯೇ ಸರಿ ರಾಘವೇಂದ್ರ. ಏನ್ ಹೇಳ್ತಾರೆ, ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋಂತ ಒಂದು ಗಾದೆ ಮಾತೇನಿದೆ, ಅದು ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ ಮಂಗಳವಾರ ಏನ್ ಎಚ್ಚರಿಕೋಟೆ ತಾಲೂಕಿನ ಗಂಡತ್ತೂರು ಗ್ರಾಮದಲ್ಲಿರ್ತಕ್ಕಂಥ ಈ ಸಂತ್ರಸ್ತ ಯುವತಿ ಏನಿದ್ದಾಳೆ, ಯುವತಿಯ ಸ್ನೇಹಿತೆ ಮಲ್ಲಮ್ಮ ಅನ್ನೋಳು ತನ್ನ ಮನೆಗೆ ಈಕೆಯನ್ನ ಕರ್ಕೊಂಡೋಗಿ ಆನಂತರದಲ್ಲಿ ತನ್ನ ಸ್ನೇಹಿತನ ಸಹಕಾರದೊಂದಿಗೆ ಆಕೆ ಮೇಲೆ ಅತ್ಯಾಚಾರವನ್ನ ಮಾಡ್ತಿರ್ತಕ್ಕಂಥದ್ದು. ಘಟನೆ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಯುವತಿ ಏನಿದ್ದಾಳೆ, ಯುವತಿಗೆ ಈಗ 1 ತಿಂಗಳ ಹಿಂದೆ ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತು. ಇದೇ ಗ್ರಾಮದಲ್ಲಿರ್ತಕ್ಕಂಥ ಇನ್ನೊಂದು ಯುವಕ ಏನಿದ್ದಾನೆ, ಯುವಕನ ಜೊತೆಗೆ ಈಕೆಯ ನಿಶ್ಚಿತಾರ್ಥ ಫಿಕ್ಸ್ ಆಗಿದ್ದಂಥದ್ದು. ಆದ್ರೆ ಮಲ್ಲಮ್ಮನಿಗೆ ಈ ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಯುವಕ ಏನಿದ್ದಾನೆ, ಆ ಯುವಕನ ಮೇಲೆ ಆಸೆ ಹುಟ್ಟಿರುತ್ತೆ. ಹೇಗಾದ್ರೂ ಮಾಡಿ ಆ ಯುವಕನನ್ನ ತಾನು ಒರೆಸ್ಬೇಕು ಅಂತೇಳಿ ತನ್ನ ಸ್ನೇಹಿತನಿಗೆ ಹೇಳ್ತದೆ. ಸ್ನೇಹಿತನಿಗೆ ಹೇಳಿದಂತ ಸಂದರ್ಭದಲ್ಲಿ ಈಗ ಈ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಯುವತಿ ಏನಿದ್ದಾಳೆ, ಈಕೆಯ ಕ್ಯಾರೆಕ್ಟರ್ ಅನ್ನ ನಾವು ಕೆಡಿಸಿದಂತದ್ದೇ ಆದರೆ, ಈಕೆ ಮೇಲೆ ಕೆಟ್ಟ ಹೆಸರು ಬರುವಂತ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದ್ದೇ ಆದರೆ ಆ ಯುವಕ ಈಕೆಯನ್ನ ಮದುವೆ ಆಗೋದಿಲ್ಲ. ಆಗ ನೀನು ಇಚ್ಛೆ ಪಟ್ಟಂತೆ, ಅಂದ್ರೆ ಮಲ್ಲಮ್ಮ ಇಚ್ಛೆ ಪಟ್ಟಂತೆ ಆ ಯುವಕನನ್ನ ಮದುವೆ ಆಗ್ಬೋದು, ನಂತರದಲ್ಲಿ ಆ ಯುವಕನ ಮದುವೆ ಆಗ್ಬೋದು ಅಂತೇಳಿ ಈ ರೀತಿಯಾದ ಪ್ಲಾನ್ ಮಾಡಿ ಮಂಗಳವಾರ ಈ ರೀತಿಯಾದ ಒಂದು ಘಟನೆಯನ್ನ ಮಾಡಿರ್ತಕ್ಕಂಥದ್ದು ರಾಘವೇಂದ್ರ. ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಇನ್ನು ಈ ಸಂತ್ರಸ್ತ ಯುವತಿಯ ಸಹೋದರ ಸುಬ್ರಹ್ಮಣ್ಯ ನಮ್ಮ ಜೊತೆ ಸಂಪರ್ಕದಿದ್ದಾರೆ. ಸುಬ್ರಹ್ಮಣ್ಯ, ಈಗ ಏನು ಕ್ರಮ ಕೈಗೊಂಡಿದ್ದೀರಿ? ಪೊಲೀಸರಿಗೆ ದೂರ ಏನಾದ್ರು ಕೊಟ್ಟಿದ್ದೀರಾ? ಆ ಶಿವರಾಮ ಮತ್ತು ಆ ಮಲ್ಲಮ್ಮ ನಿಮಗೂ ಕೂಡ ಪರಿಚಯ ವ್ಯಕ್ತಿನ? ಇಲ್ಲ ಸರ್, ನಮ್ಗೆ ಪರಿಚಯ ವ್ಯಕ್ತಿ ಯಾರ ಅಂದ್ರೆ ಶಿವರಾಮ ನಮ್ಗೆ ಪರಿಚಯ ನಮ್ಮೂರವನೇ. ಮಲ್ಲಮ್ಮ ನಮ್ಮ ಪಕ್ಕದ ನಮಗೂ ಅವ್ರಿಗೂ ಮಲ್ಲಮ್ಮನ ಮನೆಗೂ ನಮ್ಮ ಮನೆಗೂ ಒಂದು 150 ಮೀಟರ್ ದೂರದಲ್ಲಿದ್ದೀವಿ. ಅವರು ಮೇಡಮ್ ಅವ್ರು ಸರ್. ಓಕೆ, ಈಗ ದೂರ ಕೊಟ್ಟಿದ್ದೀರಾ? ಹೌದು ಸರ್, ದೂರ ಕೊಟ್ಟು ಅವನು ಕಸ್ಟಡಿಲಿದ್ದಾನೆ, ಜೈಲಿದ್ದಾನೆ ಸರ್ ಇವಾಗ ಅವನು. ಇಬ್ರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಏನ್ ಹೇಳ್ತಾರೆ ಈಗ ವಿಚಾರಣೆಯ ಸಂದರ್ಭದಲ್ಲಿ? ಆ ಮಲ್ಲಮ್ಮ ಏನ್ ಹೇಳ್ತಾಳೆ? ಆ ಮಲ್ಲಮ್ಮ ಅರೆಸ್ಟ್ ಆಗಿಲ್ಲ ಸರ್. ಅವರು ಮಲ್ಲಮ್ಮ ಇನ್ನೂ ಅರೆಸ್ಟ್ ಆಗಿಲ್ಲ? ಅರೆಸ್ಟ್ ಆಗಿಲ್ಲ, ಇವಾಗ ಮನೇಲಿ ಇದ್ದಾಳೆ ಅವಳು. ಆ ಶಿವರಾಮ್ ಮಾತ್ರ ಅರೆಸ್ಟ್ ಆಗಿದ್ದಾನೆ ಸರ್. ಮಲ್ಲಮ್ಮನ ಯಾಕೆ ವಶಕ್ಕೆ ತೆಗೆದುಕೊಂಡಿಲ್ಲ ಪೊಲೀಸರು? ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ ಸರ್. ನೀವು ಆಕೆಯ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ದೀರಲ್ವಾ? ಹೌದು ಸರ್, ಹೇಳಿದ್ದಾರೆ. ಪೊಲೀಸರು ಏನ್ ಹೇಳ್ತಾರೆ? ಪೊಲೀಸ್ ಇನ್ನು ನಾವು ಸರ್ ಹಾಸ್ಪಿಟಲ್ ಇದೀವಿ ನಾವು ಸರ್, ಇನ್ನು ನಾವು ಅಲ್ಲಿ ಹೋಗಿಲ್ಲ. ಪೊಲೀಸ್ ಇನ್ನೇನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್. ಈ ಮಲ್ಲಮ್ಮ ಈ ರೀತಿಯ ಕೃತ್ಯ ಮಾಡಿದ್ದು ಏನಕ್ಕೆ? ನಿಮ್ಗೆ ಬಂದಿರೋ ಮಾಹಿತಿ ಏನು? ಮೇಡಮ್, ಮಲ್ಲಮ್ಮನಿಗೆ ಕೃತ್ಯ ಮಾಡಿದ್ರೆ ನಮ್ಗೆ ಈ ತರ ಹುಡುಗಿ ನಮ್ಮ ಹೆಂಗತಮ್ಮ ಇದ್ದಾಳಲ್ಲ, ಅವಳು ಮತ್ತೆ ಅವ್ರ ಮನೆಯಲ್ಲಿ ಅಣ್ಣ ತಂದಿರಿಲ್ಲ, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ. ಅಪ್ಪ ಇಲ್ಲ, ಅಮ್ಮ ಇದ್ದಾಳೆ. ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ ಸರ್, ಕೂಲಿ ಕೆಲ್ಸ. ಆ ಹೆಂಗತಮ್ಮನ ಅಕ್ಕಬ್ಳು ಟೈಲರಿಂಗ್ ಕಲಿಯಕ್ ಹೋಯ್ತಾ ಇದ್ದಾಳೆ. ಮೊನ್ನೆ ಸಂಜೆವರೆಗೆ ಅವಳು 5:30 ತನಕ ಬಂದಿದ್ದಿಲ್ಲ. ಮಳೆ ಗುಡುಗು ಮಿಂಚೆ ಆಗ್ತಿತ್ತು. ನಮ್ಮ ಅಕ್ಕ ಬಂದಿಲ್ಲ ಅಂತ ಹೊರಗಡೆ ಬಂದಿದ್ದಾಳೆ. ಆ ಮಲ್ಲಮ್ಮನ ಮನೆಗೂ ಹೆಂಗತಮ್ಮನ ಮನೆಗೆ ಒಂದು 200-250 ಮೀಟರ್ ದೂರ ಇದೆ ಸರ್. ಈ ಹೆಂಗತಮ್ಮನ ಮತ್ತೆ ಮಲ್ಲಮ್ಮನ ಫ್ರೆಂಡು ಇವು ಬಂದು ಕರ್ದಿದ್ದಾಳೆ ಇವಳು, ಬಾ ಹೆಂಗತಮ್ಮ ನಾನು ಮನೆಗೆ ಅಂತ. ಇಲ್ಲ, ನಮ್ಮ ಅಕ್ಕ ಬರ್ಬೇಕು, ನಮ್ಮ ಅಕ್ಕ ನಮ್ಮ ಅಮ್ಮ ಬರ್ಬೇಕು, ಅಡಿಗೆ ಮಾಡ್ಬೇಕು, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದಾಳೆ ಸರ್. ಅಲ್ಲ, ಈ ಮಲ್ಲಮ್ಮಂಗೆ ಈಗ ಇವಳ ಮೇಲೆ ಇಷ್ಟು ಇದೇನಕ್ಕೆ ಕೋಪ? ಏನಕ್ಕೆ? ಅಥವಾ ಎಂಗೇಜ್ಮೆಂಟ್ ಆದ ಹುಡುಗನ ಮೇಲೆ ಏನೋ ಆಸೆ ಇದೆ, ಇವಳಿಗೂ ಆಸೆ ಇತ್ತು ಅಂತೇನೋ ಕೇಳ್ಪಟ್ವಿ, ಅದೇನು? ಮಲ್ಲಮ್ಮಂಗೂ ಕೂಡ ಈಕೆ ಜೊತೆ ಎಂಗೇಜ್ಮೆಂಟ್ ಆದ ಹುಡುಗನ ಮೇಲೆ ಆಸೆ ಇತ್ತು, ಅದಕ್ಕಾಗಿ ಮಲ್ಲಮ್ಮ ಹೀಗೆ ಮಾಡಿಸಿದ್ಲು ಅನ್ನುವಂಥದ್ದೊಂದು ಆರೋಪ ಇದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಮಲ್ಲಮ್ಮ ಅವಳು ಎಂಗೇಜ್ಮೆಂಟ್ ಇನ್ನು ಹುಡುಗನ್ ನೋಡಕ್ ಬಂದಿದ್ದಿಲ್ಲ ಹೆಂಗತಮ್ಮನಿಗೆ, ಇನ್ನೊಂದು 3 ದಿನದಲ್ಲಿ ಬರ್ತಿದ್ರು. ಅದು ಒಂದು ಗೊತ್ತಿದ್ದಿಲ್ಲ, ಮಲ್ಲಮ್ಮನ ಗೊತ್ತಿಲ್ಲ. ಮಲ್ಲಮ್ಮನ ಅಣ್ಣ ಇದ್ದಾನಲ್ಲ ಮಗೇಶ್ ಅಂತ, ಅವನು ಗೊತ್ತಿರ್ಬೋದು ಸರ್. ಅದು ಅವನು ಮಲ್ಲಮ್ಮನ ಅಣ್ಣ ಇದ್ದಾನೆ ಮಗೇಶ್ ಅಂತ, ಅವನು ಗೊತ್ತಿರ್ಬೋದು. ಯಾಕೆ ಈ ಹುಡುಗ ಬರ್ತಾ ಇದ್ದಾನೋ ಇಲ್ವೋ ಅಂತ. ಹೆಂಗತಮ್ಮನಿಗೂ ಮಲ್ಲಮ್ಮನಿಗೂ ಗೊತ್ತಿಲ್ಲ. ಆದ್ರಿಂದ ನಾವು ಆ ದೃಷ್ಟಿಯಲ್ಲಿ ನಾವು ಅದನ್ನ ಹೇಳ್ತಾ ಇದೀವಿ ಸರ್, ಅಷ್ಟೇನೆ. ಈಗ ಈ ಶಿವರಾಮನ ಮೇಲೆ ಏನಂತ ದೂರು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು? ಸರ್, ಶಿವರಾಮನ ಮೇಲೆ ಕೇಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ವಿಚಾರಣೆ ನಡೆಸ್ತಿದ್ದಾರೆ ಪೊಲೀಸರು ಅನ್ನುವಂಥದ್ದು. ಹೌದು ಸರ್.
ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಈ ವಿಲಕ್ಷಣ ಘಟನೆಯ ಇನ್ನಷ್ಟು ರೂಪಗಳು. ಈಗಾಗಲೇ ಆರೋಪಿ ಶಿವರಾಮನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಈ ಪ್ರಕರಣದ ಪ್ರಮುಖ ರೂವಾರಿ ಅನ್ನಿಸ್ಕೊಂಡಂತಹ ಈ ಮಲ್ಲಮ್ಮನನ್ನು ಯಾಕೆ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಆಕೆಯನ್ನು ವಿಚಾರಣೆಗೆ ಒಳಪಡಿಸ್ತಾರಾ ಮತ್ತು ಈ ಘಟನೆಯ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಇನ್ನಷ್ಟು ಹೊರಬರಬೇಕಾಗಿದೆ. ಇನ್ನು ಈ ಸಂತ್ರಸ್ತ ಯುವತಿಯ ಸಂಬಂಧಿ ಸುಂದರ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಂದರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈ ಘಟನೆ ಬಗ್ಗೆ ತಮಗೇನು ಗೊತ್ತು ಸರ್? ಈ ಘಟನೆ ಇಷ್ಟು ವಿಲಕ್ಷಣವಾಗಿರುವಂಥದ್ದು ಯಾಕೆ ನಡೆದಿದೆ ಅಂತ ತಮಗೆ ಬಂದಂತ ಮಾಹಿತಿ? ಸರ್ ನಾನು ತಂಗಿ ಸರ್, ನಾನು ತಮ್ಮ ಅಲ್ಲ ಅಣ್ಣ, ಸಾರಿ ಅಣ್ಣ. ಅವರು ಹೆಂಗ್ ನಡೀತು ಅಂದ್ರೆ ಆ ಹುಡುಗ ಸ್ವಲ್ಪ ಸರಿಲ್ಲ ಸರ್. ಅವನು ಹುಡುಗ ಯಾರ ಶಿವರಾಮ್, ಅವನು ಒಂದ್ ಹುಡುಗಿನ ಕೆಲ್ಸಕ್ಕ ಟ್ರೈ ಮಾಡಿದ. ಬೇರೆ ಪಕ್ಕದ ಹುಡುಗಿ ತೀರ್ಮಾನ ಆಗಿ ಒಂದ್ 2 ವರ್ಷ ಕಳಿಸ್ತು ಅಂದ್ರೂ ಇವ ಬೇರೆ ಕಡೆ ಎಲ್ಲ ಸ್ವಲ್ಪ ಹುಡುಗಿ ಅಂದ್ರೆ ಸ್ವಲ್ಪ ಜಾಸ್ತಿ ಇದಾನೆ ಅವನು. ಅದರಿಂದ ಇವನು ಏನಾರು ಮಾಡಿರ್ಬೋದು ಅಥವಾ ಬೇರೆ ಒತ್ತಡದಿಂದ ಏನಾರು ಮಾಡಿರ್ಬೋದು ಅಂತ. ಈ ಮಲ್ಲಮ್ಮನೇ ಈಕೆ ಮೇಲೆ ಅತ್ಯಾಚಾರ ಮಾಡಿಸಿದ್ಲು ಅನ್ನುವಂಥದ್ದೇನೋ ಒಂದು ಆರೋಪ ಇದೆಯಲ್ಲ. ಅಂದ್ರೆ ಈಕೆಗೆ ಏನು ಎಂಗೇಜ್ಮೆಂಟ್ ಆಗಿತ್ತು, ಆ ಹುಡುಗನ ಮೇಲೆ ಆ ಮಲ್ಲಮ್ಮಂಗೂ ಆಸೆ ಇತ್ತು, ಅದಕ್ಕೋಸ್ಕರ ಈ ಕೆಲಸ ಮಾಡಿಸಿದ್ಲು ಅನ್ನುವಂಥದ್ದು ಮಾಹಿತಿ ಇದೆಯಲ್ಲ. ಹೌದು ಸರ್. ಅದು ಏನಾಗಿದೆ ಅಂದ್ರೆ ನಮ್ಮ ಊರ್ಲಿ ಹುಡುಗಿರು ಜಾಸ್ತಿ ಇದಾರೆ, ಹುಡುಗರು ಕಡಿಮೆ ಇದಾರೆ. ಅದ್ರಿಂದ ಹುಡುಗ ಬಂದಿಲ್ಲ, ನನ್ನ ನೋಡಕ್ ಬಂದಿಲ್ಲ ಅನ್ನೋದು ಉದ್ದೇಶದಿಂದ ಏನಾರು ಮಾಡಿರ್ಬೋದು ಸರ್. ಓಹೋ, ಆ ರೀತಿಯ ಒಂದು ಸಮಸ್ಯೆ. ಅದು ಮಲ್ಲಮ್ಮ ಒಬ್ಳೆ ಅಲ್ಲ, ಸವಿತ್ರಿ ಅಂತ ಅವಳು ಅತ್ತಿಯಲ್ಲೂ ಸಹ ಸೇರಿ ಮಾಡಿರೋದು ಇದು. ಥ್ಯಾಂಕ್ ಯು ಸುಂದರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಹಾಗಾಗಿ ಈ ಘಟನೆ ನಿಜಕ್ಕೂ ಒಂದು ವಿಲಕ್ಷಣ, ವಿಚಿತ್ರ ಅನ್ನುವಂಥದ್ದಾದರೆ ಒಬ್ಬ ಅಮಾಯಕ ಹುಡುಗಿಯ ಮೇಲಿನ ಅತ್ಯಾಚಾರವನ್ನು ಪೊಲೀಸರಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಆರೋಪಿ ಶಿವರಾಮ ಮತ್ತು ಆತನಿಗೆ ಸಹಕರಿಸಿದವರ ಮೇಲೆ ಗಂಭೀರ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.